ಯೂಟ್ಯೂಬ್ನಲ್ಲಿ ಡೈಲಿ ನೋಡ್ತೀನಿ, ಒಂದು ದಿನ ತಪ್ಪಲ್ಲ. ನಮ್ಮ ತಮ್ಮ 3ನೇ ಬಾರಿ ಬಂದಿರೋದು, ಇನ್ನೊಬ್ಬ ತಮ್ಮ ಬಂದಿದ್ದಾನೆ. ಆಯ್ತಮ್ಮ, ಒಗ್ಗಟ್ಟಾಗಿದ್ದೀವಿ. ಭಾಳ ಸೂಪರ್. ಹೇಳಿ. ನನಗೆ ಮೈಲಾಲಿಂಗೇಶ್ವರನ ಮುದ್ರೆ ಆಗಿದೆ. ನಾನು ಗೊರಪ್ಪ. ನಾನು ಆರೋಗ್ಯ ಚೆನ್ನಾಗಿರ್ಲಿಲ್ಲ, ಸ್ವಲ್ಪ ಈ ತೊಡೆ ಸಂದಲೆ ಅದೆಲ್ಲ ಪೂರ್ತಿ ಇದಷ್ಟು ಸೊಂಟ ಎಲ್ಲ ಇದಾಗಿತ್ತು. ನನಗೇಂತ ಹೇಳು ಸ್ವಾಮಿಯರಿಗೇನು, ಅದಕ್ಕೆ ಇದಷ್ಟು ಕೈಯೆಲ್ಲ ಊಟ ಮಾಡಕ್ ಬರ್ತಿದ್ದಿಲ್ಲ, ಇದಷ್ಟು ಬಬ್ಬೆ ಬರೋದು. ಇವೆಲ್ಲ ಉಗುರೆಲ್ಲ ಹೋಗಿ ಹೊಸ ಉಗುರು ಬಂದಿದ್ದಾರೆ. ಇಲ್ಲಿ ಕೈ ಮುಕ್ಕಿದೆಯಾ? ನಾನು ಹೋಗಿ ಹೇಳಿದೆ. ಯಾವ ಊರು? ಚಿತ್ರದುರ್ಗ ಹತ್ರ ಮಾಳಪ್ಪನಟ್ಟಿ ರೋಡು. ಭಾಳ ಸಂತೋಷ. ದೇವ್ರು ಹೆಂಗೆ ನಡೀತೈತಿ? ಮೈಲಾರ ಸ್ವಾಮಿ ನಡೀತಿದ್ಯಾ? ಭಾಳ ಚೆನ್ನಾಗಿ ನಡೆಸ್ತಾ ಇದ್ದೀನಿ. ನನಗೆ ಹಿಂದೆ ಏನು ಅನ್ನ ಇರಲಿಲ್ಲ ತಿನ್ನಕ್ಕೆ. ಎಲ್ಲಕ್ಕಿಂತ ಆರೋಗ್ಯ ಇದೆಯಾ? ಆರೋಗ್ಯ. ತಾಯಿ ನಂಬ್ಕೊಂಡ್ರೆ ಯಾರು ಕೈ ಬಿಡಲ್ಲ. ಯಾರನ್ನು ಬಿಡಲ್ಲ ಸ್ವಾಮಿ. ಸ್ವಾಮಿ ನಾನು ಬೇಡೋದು ಏನು ಗೊತ್ತಾ? ತಾಯಿ ಗಂಗಮ್ಮಳವ ನಮ್ಮವ್ವ, ದುರ್ಗಾ ಪರಮೇಶ್ವರಿ ನನ್ನ ತಾಯಿ, ಹೌದು. ನನ್ನ ಮೈಲಾಲಿಂಗೇಶ್ವರ ಎತ್ತ ತಂದೆ. ಹೌದು ಕರೆಕ್ಟ್. ಇಲ್ಲಿ ಇದಾರಲ್ಲ ಗಂಗಮಾಳ, ನಾನು ಅದನ್ನೇ ನಾನು ತಾಯಿನೇ ಬೇಡ್ತೀನಿ ಸ್ವಾಮಿ. ಎಲ್ಲ ದೇವರು ಆ ತಾಯಿಯಿಂದಲೇ ನಾನು ಇವತ್ತು ನಾನು ಮುಂದಕ್ಕೆ ಬಂದಿರೋದು. ಇವತ್ತು ನಾನು ಒಂದು ತನ್ನ ಕೊಡೋದಾನೆ, ಒಂದು 3 ಎಕರೆ ಜಮೀನು ಮತ್ತೆ ತೊಗೊಂಡಿದ್ದೀನಿ. ಇವಾಗ ಮತ್ತೊಂದು 1 ಎಕರೆ ಜಮೀನು ತೊಗೊಂಡಿದ್ದೀನಿ. ಈಗ ನಿಂಗೆ ಇಬ್ರು ತಮ್ಮಗಳ? ನಾನಪ್ಪ ಸ್ವಾಮೀಜಿ ಸ್ವಾಮಿ ಕಾಲಿ ಬಿಡಬಾರ್ದು, ಬಿಡಬೇಡ. ನಾನಪ್ಪ ತಂದಿದ್ದೀನಿ, ನನ್ನ ಮರಿಬೇಡ. ಇಲ್ಲ ಸ್ವಾಮಿ, ನನ್ನ ಚೆನ್ನಾಗಿ ನೋಡ್ಕೆ. 60 ವರ್ಷ ಸ್ವಾಮಿ. ಆಯ್ತು, ನಂಗೆ 42. ಇಲ್ಲಿ ನಂಗೆ 3 ಎಕರೆಗೆ ನಂಗೆ ಒಂಚು ಕೊಡ್ತೀವಿ ಸ್ವಾಮಿ. ಬೆಳಗ್ಗೆ ಬರ್ರಿ ಸ್ವಾಮಿ, ನಿನ್ನ ಹೆಸರು ಮಾಡಿಸ್ತೀನಿ. ನಿನ್ನ ಮನಸ್ಸು ಕೂಡ ಸಾಕು ನನಗೆ. ಅಂತೆ ಅರ್ಚಕರಂತೆ ತಾಯಿ ಇಲ್ಲಿ ಬಂದು ಕೈಗಳು ಹುಷಾರಾಯ್ತಂತೆ ಅಂತ ಅಣ್ಣ ಹೇಳ್ತಾನೆ. ನಾವೇನು ಮಾಡೋಕ್ಕಲ್ಲ ಅಣ್ಣನಿಗೆ. ಇನ್ನೊಂದು ಸರಿ ನೀವು ಜೋರಾಗಿದ್ದರೆ ಇವ್ನು 4 ಜನಕ್ಕಿಂತ ದೇವಸ್ಥಾನ ಮಾಡ್ತಾನಂತೆ ಪುಣ್ಯಾತ್ಮ. ದೇವರಿಂದ ಆಹಾರ ಕೊಟ್ಟು 7 ಕೋಟಿ